ನಮಸ್ಕಾರ ಸ್ನೇಹಿತರೆ, ವೀಕ್ಷಕರೇ, ಬನ್ನಿ ಸ್ನೇಹಿತರೆ, ನಾನಿವತ್ತು ನಿಮಗಾಗಿ ನ್ಯಾಚುರಲ್ ಆಗಿ ಬಿಳಿ ಕೂದಲಿಗೆ ನ್ಯಾಚುರಲ್ ಕಲರ್ ಕೊಡುವಂಥ ಇವತ್ತಿನ ಹೇರ್ ಪ್ಯಾಕ್ ನೋಡಿ. ಹಾಗಾದರೆ ನಾನು ಇವಾಗ ನಿತ್ಯ ಪುಷ್ಪ ಹೂವು ತೊಗೊಂಡಿರುವಂಥದ್ದು, ಡೈಲಿ ಬಿಡುವಂಥ ಹೂವು. ಹಾಗಿದ್ರೆ ನಮ್ಮ ಕೂದಲು ಕೂಡ ದಿನಾಲೂ ಬಿಳಿ ಕೂದಲು ಆಗ್ತಾ ಇದ್ದರೆ ಅದಕ್ಕೆ ನಾವು ನ್ಯಾಚುರಲ್ ಆಗಿ ಕೂಡ ಯಾವ ರೀತಿ ಕಪ್ಪು ಬಣ್ಣಕ್ಕೆ ತರಬಹುದು ಅಂತ ತೋರಿಸ್ತಾ ಇರುವಂಥದ್ದು. ಹಾಗಾದರೆ ನಾನು ಇವಾಗ ನಿತ್ಯ ಪುಷ್ಪ ಹೂವಿನ ಗಿಡದಿಂದ ಎಲೆಗಳೆಲ್ಲನೂ ಕೂಡ ಕಡ್ಕೊಂಡು ತೊಗೊಂಡಿರೋಂಥದ್ದು. ಹಾಗಾದರೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡಬೇಕಂತ ಅಂತೀರ ಅವಾಗ ಅಷ್ಟು ಹೂವು ತೊಗೊಂಡ್ಬಿಡಿ. ಆಮೇಲೆ ಸ್ನೇಹಿತರೆ, ಒಂದು ನೆಲ್ಲಿಕಾಯಿ ಗಿಡದಲ್ಲಿರುವಂಥ ಎಲೆ ತೊಗೊಂಡಿರೋಂಥದ್ದು ನೋಡಿ. ನೆಲ್ಲಿಕಾಯಿ ಗಿಡ ಅಲ್ವಾ, ಅದರಲ್ಲಿರುವಂಥ ಎಲೆ ತೊಗೋಬೇಕಾಗತ್ತೆ ನೋಡಿ. ನೆಲ್ಲಿಕಾಯಿ ಗಿಡದಲ್ಲಿರುವಂಥ ಎಲೆ ಸಿಕ್ಕರೆ ಎಲೆ ತೊಗೊಳ್ಳಿ, ಇಲ್ಲಾಂದರೆ ನೆಲ್ಲಿಕಾಯಿ ಕೂಡ ತೊಗೋಬೋದು. ಆಮೇಲೆ ಬೇಕಾಗುವಂದೇನಪ್ಪ ಅಂದರೆ ಲಿಂಬೆ ಗಿಡದ ಎಲೆ. ಲಿಂಬೆ ಗಿಡದ ಎಲೆ ಯಾಕೆ ಹಾಕಬೇಕಂದ್ರೆ ನಮ್ಮ ತಲೆಯಲ್ಲಿ ಜಾಸ್ತಿ ತುರಿಸ್ತಾ ಇದ್ದರೆ, ನಮ್ಮ ತಲೆಯಲ್ಲಿ ಜಾಸ್ತಿ ಹುಣ್ಣ ಸಮಸ್ಯೆ ಇದ್ದರೂ ಕೂಡ ಅದು ಕಡಿಮೆ ಮಾಡುತ್ತೆ. ಹಾಗಾಗಿ ನೆಲ್ಲಿಕಾಯಿ ಜೊತೆಗೆ ನಾವು ಲಿಂಬೆ ಹಣ್ಣಿನ ಗಿಡದ ಎಲೆ ಕೂಡ ಹಾಕಬೇಕು. ಆಮೇಲೆ ಮೇನ್ ಪಾಯಿಂಟ್ ನೋಡಿ, ದಾಸವಾಳದ ಹೂವಿನ ಎಲೆ. ಇವೆಲ್ಲ ಕೂಡ ತೊಗೊಂಡ್ಬಿಡಬೇಕು. ಹಾಗಿದ್ರೆ ನಾನು ಇವಾಗ ಮಾಡುವಂಥ ಪ್ರೊಸೆಸಿಂಗ್ ಕೂಡ ತೋರಿಸ್ಕೊಂಡು ಬರ್ತೀನಿ. ಹಾಗಾದರೆ ನಾನು ಇವಾಗ ಕಬ್ಬಿಣದ ಒಂದು ಕಡೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನು ಇವಾಗ ಎಲೆ ಎಲ್ಲನೂ ಕೂಡ ಚೂರು ಚೂರಾಗಿ ಮಾಡಿ ಹಾಕ್ತಾ ಇರೋವಂಥದ್ದು. ಎಲೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ಯಾನ್ ಕೆಳಗಡೆ ಇಟ್ಕೊಂಡು ಯೂಸ್ ಮಾಡಿ. ಹಾಗೆ ನಾನು ದಾಸವಾಳದ ಎಲೆ ಹಾಕ್ಕೊಂಡಾದ್ಮೇಲೆ ನಾನು ನೆಲ್ಲಿಕಾಯಿ ಗಿಡದ ಎಲೆ ಕೂಡ ಹಾಕಿದ್ದೀನಿ. ಇದರಿಂದ ನಮ್ಮ ಕೂದಲಿಗೆ ಏನಾಗುತ್ತೆ ಅಂದರೆ, ನೆಲ್ಲಿಕಾಯಿ ಯಾವ ರೀತಿ ವರ್ಕ್ ಮಾಡುತ್ತಲ್ಲ ಅದೇ ರೀತಿ ನಮ್ಮ ಗಿಡದಲ್ಲಿರುವಂಥ ನೆಲ್ಲಿಕಾಯಿ ಎಲೆ ಕೂಡ ಅದೇ ಸೇಮ್ ಪ್ರೊಸೆಸ್ನಲ್ಲಿ ವರ್ಕ್ ಮಾಡುವಂಥದ್ದು. ಹಾಗೆ ನೋಡಿ, ಹೂವು ಮತ್ತು ನೋಡ್ತಾ ಇರ್ಬೋದು ಲಿಂಬೆ ಗಿಡದ ಎಲೆ ಕೂಡ ಅದರಲ್ಲಿ ಹಾಕ್ಕೊಂಡಿದ್ದೀನಿ. ಇವೆಲ್ಲನೂ ಕೂಡ ನೋಡಿ ಸ್ನೇಹಿತರೆ, ಚೆನ್ನಾಗಿ ನಮಗೆ ಹುರ್ಕೋಬೇಕಾಗತ್ತೆ. ಯಾಕೆ ಈ ರೀತಿ ಮಾಡಬೇಕಂದ್ರೆ, ನಮ್ಮ ಬಿಳಿ ಕೂದಲಿಗೆ ನ್ಯಾಚುರಲ್ ಕಲರ್ ಕೊಡಬೇಕು. ಹಾಗೆ ನಾವು ಕೂಡ ನಮಗೆ ಕೂದಲು ಕೂಡ ಚೆನ್ನಾಗಿ ಗ್ರೋತ್ ಆಗಬೇಕು. ನಮ್ಮ ಕೂದಲಲ್ಲಿ ಏನೆಲ್ಲ ಸಮಸ್ಯೆ ಇದ್ದರೂ ಕೂಡ ಅದು ಕಡಿಮೆ ಮಾಡುವಂಥ ಶಕ್ತಿ ಇದರಲ್ಲಿ ಬರುತ್ತೆ ನೋಡಿ. ಈಗ ಎಲ್ರಿಗೂ ಕೂಡ ಪೇಸ್ಟ್ ಮಾಡಿ ಹಚ್ಚೋದಕ್ಕೆ ಟೈಮ್ ಇಲ್ದಾಗ ನೀವು ಈ ಥರ ಕೂಡ ಯೂಸ್ ಮಾಡ್ಬೋದು. ಹಾಗಾಗಿ ನಾನು ಈ ರೀತಿ ತೋರಿಸ್ತಾ ಇರೋವಂಥದ್ದು. ಹಾಗೆ ನಿಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಇದ್ದಾಗ ಖಂಡಿತವಾಗಿ ಟ್ರೈ ಮಾಡಿ. ಹಾಗೆ ನಿಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ ಅಲ್ಲಿ ಹುಣ್ಣಿನ ಸಮಸ್ಯೆ ಇದ್ದರೂ ಕೂಡ ಇದು ಖಂಡಿತವಾಗಿ ಈ ಥರ ಹೇರ್ ಪ್ಯಾಕ್ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಯಾಕಂದರೆ ನಾವು ಇದಕ್ಕೆ ಲಿಂಬೆ ಗಿಡದ ಎಲೆ ಹಾಕಿರ್ತೀವಲ್ಲ, ಒಂದು 5 ಎಲೆ ಹಾಕಿದ್ದೀನಿ. ಅದರಲ್ಲಿ ತುಂಬಾ ಸ್ಟ್ರಾಂಗ್ನೆಸ್ ಕೊಡುತ್ತೆ. ಅದರಿಂದ ನಮ್ಮ ತಲೆಯಲ್ಲಿ ಎಷ್ಟೇ ತುರಿಸುವಂಥದ್ದಿದ್ರೂ ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಶಕ್ತಿ ಏಕೆಂದರೆ ಅದು ಕೇಳೇಬೇಡಿ ಸ್ನೇಹಿತರೆ. ಯಾಕಂದರೆ ಕರಿಬೇವಿನಿಂದ ನಮ್ಮ ಕೂದಲಿಗೆ ಕಪ್ಪು ಬಣ್ಣಕ್ಕೆ ತರುವಂಥ ಶಕ್ತಿ ಕೂಡ ಇರುವಂಥದ್ದು. ಹಾಗೆ ಕೂದಲು ಬೆಳವಣಿಗೆ ಕೂಡ ಆಗುತ್ತೆ ನೋಡಿ. ಕಲರ್ ಚೇಂಜ್ ಆಗ್ತಾ ಹೊರೋದು, ಈ ಥರ ನೀವು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಇದೇ ರೀತಿ ಕೈ ಆಡಿಸ್ತಾನೆ ಇರಬೇಕು. ಇಲ್ಲಾಂದರೆ ನೀವು ಎಲ್ಲ ಗಿಡದಿಂದ ಎಲೆಗಳು ಕಡ್ಕೊಂಡು ಬಂದು ಒಣಗಿಸ್ಕೊಂಡು ತೊಗೊಂಡು ಕೂಡ ನೀವು ಈ ರೀತಿ ಹೇರ್ ಪ್ಯಾಕ್ ರೆಡಿ ಮಾಡ್ಬೋದು. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಕೂಡ ಮಾಡ್ಕೋಬೋದು. ಆ ರೀತಿ ಮಾಡಿಕೊಂಡ್ರೆ ತುಂಬಾ ಫಾಸ್ಟಾಗಿ ಆಗುತ್ತೆ. ಸ್ವಲ್ಪ ಈ ರೀತಿ ಮಾಡೋದಕ್ಕೆ ಹೋದರೆ ಟೈಮ್ ತೊಗೊಳುತ್ತೆ, ಒಂದು 5 ನಿಮಿಷ ಟೈಮ್ ತೊಗೊಳುತ್ತೆ. ಯಾಕಂದರೆ ಸಣ್ಣ ಫ್ಲೇಮ್ನಲ್ಲಿ ಹುರ್ಕೋಬೇಕಾಗತ್ತೆ. ಜಾಸ್ತಿ ಗಡಿಬಿಡಿಯಲ್ಲಿ ನೀವು ಫಾಸ್ಟಾಗಿ ಹುರ್ಕೊಳ್ಳೋದಕ್ಕೆ ಹೋದರೆ ಅದರಲ್ಲಿ ಏನಾಗುತ್ತೆ ಅಂದರೆ ಪೂರ್ತಿ ಸುಟ್ಟು ಹೋಗುತ್ತೆ. ಸುಟ್ಟು ಹೋದ್ಮೇಲೆ ನಮಗೆ ಅದರಲ್ಲಿ ಏನೂ ಕೂಡ ಸಿಗೋದಿಲ್ಲ. ಹಾಗಾಗಿ ಸಣ್ಣ ಉರಿ ಮೇಲೆ ನಾವು ಹಾಗೆ ಕೈ ಆಡಿಸ್ತಾ ಇರಬೇಕು. ಮತ್ತು ಸಣ್ಣ ಏಜಿನ ಮಕ್ಕಳಿಗೂ ಕೂಡ ಈ ರೀತಿ ನೀವು ಬಿಳಿ ಕೂದಲಾದಾಗ ಅವರಿಗೂ ಕೂಡ ಯೂಸ್ ಮಾಡ್ಬೋದು. ನೀವು ಬೇಕಾದರೆ ಈ ರೀತಿ ಚೆನ್ನಾಗಿ ಏನಾಗುತ್ತೆ ಅಂದರೆ, ಹಸಿ ಇರುವಾಗ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ನೀವು ಕುದಿಸ್ಕೊಂಡು ತೊಗೊಂಡು ಕೂಡ ಕೊಬ್ಬರಿ ಎಣ್ಣೆ ಬಳಸ್ಬೋದು. ಆ ರೀತಿ ಬಳಸೋದ್ರಿಂದ ಕೂಡ ನಮ್ಮ ಮಕ್ಕಳಿಗೆ ಕೂದಲು ಬೆಳವಣಿಗೆ ಚೆನ್ನಾಗಾಗುತ್ತೆ. ಹಾಗೆ ಬಿಳಿ ಕೂದಲ ಸಮಸ್ಯೆ ಕೂಡ ಬರೋದಿಲ್ಲ. ಇವಾಗ ನೋಡಿ, ಕಪ್ಪು ಬಣ್ಣಕ್ಕೆ ಬರೋವರೆಗೂ ನಾನು ಕೂಡ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಈ ಥರ ಕಪ್ಪು ಬಣ್ಣಕ್ಕೆ ಬಂದಮೇಲೆ ನಾನು ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸ್ಟವ್ ಆಫ್ ಮಾಡಿ ಒಂದು 15 ನಿಮಿಷ ಬಿಟ್ಬಿಡ್ತೀನಿ. 15 ನಿಮಿಷವರೆಗೂ ಕೂಡ ಬಿಟ್ಕೊಂಡಾದ್ಮೇಲೆ ಯಾವ ಥರ ನಮಗೆ ಇದು ಪುಡಿ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಹುರಿಬೇಕಂದ್ರೆ ಕೈಯಲ್ಲಿ ಹಿಡಿದ್ರೆ ಸಾಕು, ಚೂರು ಚೂರು ಆಗಬೇಕು. ಆ ರೀತಿ ನಮಗೆ ಇದು ಹುರಿಬೇಕಾಗತ್ತೆ. ನಾನು ಇವಾಗ ಹುರ್ಕೊಂಡು ತೊಗೊಂಡು 10 ನಿಮಿಷ ಬಿಟ್ಟೆ. 10 ನಿಮಿಷ ಬಿಟ್ಟಿದ್ಮೇಲೆ ನೋಡಿ, ಕೈಯಿಂದ ಈ ರೀತಿ ಸಣ್ಣ ನೋಡಿ, ಕೈಯಿಂದ ಇಷ್ಟು ಮಾಡಿದ್ರೆ ಸಾಕು, ಪೂರ್ತಿ ಚೂರು ಚೂರಾಗಿ ಪೌಡ್ರ್ ಆಗುತ್ತೆ. ಈ ಥರ ಕೂಡ ನೀವು ಕೈಯಿಂದನೇ ಪೌಡ್ರ್ ಮಾಡ್ಕೋಬೋದು. ಇಲ್ಲಾಂದರೆ ಕುಟ್ಟೋ ಕಲ್ಲಲ್ಲೂ ಕೂಡ ನೀವು ಕುಟ್ಕೋಬೋದು. ಈ ಕಡೆಯಲ್ಲೇ ಸ್ವಲ್ಪ ನೋಡಿ ಈ ರೀತಿ ಮ್ಯಾಶ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಪೌಡ್ರ್ ಈ ಥರ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಏನು ಮಿಕ್ಸಿ ಏನು ಅವಶ್ಯಕತೆ ಇಲ್ಲ. ನಿಮಗೆ ಬೇಕಾದರೆ ಈ ರೀತಿ ಮಾಡ್ಕೋಬೋದು. ನೋಡಿ, ನಾನು ಎಷ್ಟೆಲ್ಲ ಎಲೆ ತೊಗೊಂಡಿದ್ದೀನಿ, ಅದು ಎಷ್ಟು ಕ್ವಾಂಟಿಟಿಯಲ್ಲಿ ಆಗಿರುವಂಥದ್ದು. ಹಾಗಾದರೆ ನಿಮ್ಮ ಮನೆ ಹತ್ತಿರ ಇರುವಂಥ ಎಲೆಗಳು ತೊಗೊಂಡು ಈ ರೀತಿ ಪೌಡ್ರನ್ನು ಜಾಸ್ತಿಯಾಗಿ ಕೂಡ ಮಾಡಿ ಇಟ್ಕೋಬೋದು. ಇವಾಗೆಲ್ಲನೂ ಕೂಡ ಪೌಡ್ರ್ ಆಗಿದ್ಮೇಲೆ ನೋಡಿ ಎಷ್ಟಾಗಿರುವಂಥದ್ದು. ಹಾಗಾದರೆ ನಾನು ಇವಾಗ ಪೌಡ್ರ್ ರೆಡಿ ಮಾಡ್ಕೊಂಡು ತೊಗೊಂಡಿರೋಂಥದ್ದು ಒಂದು ಸಣ್ಣ ಬಟ್ಲಲ್ಲಿ ತೆಕ್ಕೊಳ್ತೀನಿ.
ಇವಾಗ ನೋಡಿ ಸ್ನೇಹಿತರೆ, ಈ ಬಟ್ಲಲ್ಲಿ ಪೌಡ್ರ್ ತೆಕ್ಕೊಂಡಿದ್ದೀನಿ. ಇದೇ ಪೌಡ್ರ್ ನಾವು ಯಾವ ರೀತಿ ಯೂಸ್ ಮಾಡಬೇಕಂದ್ರೆ ಸ್ನೇಹಿತರೆ, ನಾವು ತಲೆಗೆ ಬೆಳಗ್ಗೆ ಹೊತ್ತಿಗೆ ಹಚ್ಚಬೇಕಂತಾಗ ನೀವು ಈ ಥರ ನೋಡಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನಿಪೂರ್ ಮೆಹಂದಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಅದು ಕೂಡ ಸಮ ಪ್ರಮಾಣದಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ನಾವು ಹೇರ್ ಪ್ಯಾಕ್ ರೆಡಿ ಮಾಡ್ಕೋಬೇಕು. ಈ ಥರ ಹೇರ್ ಪ್ಯಾಕ್ ರೆಡಿ ಮಾಡಿ ನೀವು ತಲೆಗೆ ಹಚ್ಕೊಂಡ್ರೆ ನಿಮ್ಗೇನಾಗುತ್ತೆ ಅಂದರೆ ನ್ಯಾಚುರಲಾಗಿ ನಿಮ್ಮ ಬಿಳಿ ಕೂದಲು ಕಪ್ಪು ಆಗೋದಕ್ಕೆ ಸಾಧ್ಯ. ನೋಡಿ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಒಂದೇ ಸಾರಿಗೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳಲ್ಲ, ನೀವು ಇದೇ ಥರವಾಗಿ ನ್ಯಾಚುರಲಾಗಿ ನೀವು ಟ್ರೈ ಮಾಡ್ತಾಯಿರಿ, ನಿಮ್ಮ ಬಿಳಿ ಕೂದಲು ಕಪ್ಪಗಾಗುತ್ತೆ. ನೋಡಿ ಕೈಯಲ್ಲಿ ಕಲಿಸ್ತಾನೆ ಇರುವಾಗ ನೋಡಿ ಎಷ್ಟು ಚೆನ್ನಾಗಿ ಕಲಿಸ್ತಾ ಇರುವಾಗ ನಮ್ಮ ಕೈ ಬೆರಳು ಕೂಡ ಯಾವ ರೀತಿ ಕಲರ್ ಬರ್ತಾ ಇರುವಂಥದ್ದು, ಹಾಗೆ ನಮ್ಮ ಕೂದಲು ಕೂಡ ಕಪ್ಪಗಾಗುತ್ತೆ ಸ್ನೇಹಿತರೆ. ತಲೆಗೆ ಹಚ್ಕೊಂಡು ಒಂದು 3-4 ಗಂಟೆಗಳು ಬಿಟ್ಕೊಂಡು ವಾಶ್ ಮಾಡಬೇಕಾಗತ್ತೆ. ಹಾಗಾದರೆ ಯಾಕೆ ತಡ ಮಾಡೋದು ಸ್ನೇಹಿತರೆ, ನೋಡಿರೋರೆಲ್ಲರೂ ಕೂಡ ಟ್ರೈ ಮಾಡಿ. ಯಾರೆಲ್ಲ ಹೊಸದಾಗಿರೋರು ನಮ್ಮ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ. ನೀವು ಕೂಡ ವಿಡಿಯೋ ಇಷ್ಟ ಆದರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಸ್ನೇಹಿತರೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗುತ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಗೆ ಯಾರೆಲ್ಲ ಕಾಯ್ತಾ ಇರ್ತೀರ ಅವರಿಗೆಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.